ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಮಲೆನಾಡು ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ. ಆನೆಧಾಮ ನಿರ್ಮಾಣದಿಂದಷ್ಟೇ ಕಾಡಾನೆ ಸಮಸ್ಯೆ ಪರಿಹಾರ. ಸಿಎಂ ಬಳಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ನೇತೃತ್ವದಲ್ಲಿ ನಿಯೋಗ. ಹಾಸನ ನಗರದಲ್ಲಿ ನವೆಂಬರ್ 13ರಿಂದ 15ರವರೆಗೂ ಸಿಐಟಿಯುನ 16ನೇ ರಾಜ್ಯ ಸಮ್ಮೇಳನ. ಕೆಂಪು ಸಮವಸ್ತ್ರದೊಂದಿಗೆ ಧ್ವಜಾರೋಹಣ. ಹುತಾತ್ಮರ ಸ್ತಂಭಕ್ಕೆ ನಮನ. ಕಾಮ್ರೇಡ್ ವಿಜೆಕೆ ನಾಯರ್ ಪುಸ್ತಕ ಬಿಡುಗಡೆ. ವಿಶ್ವ ಡಯಾಬಿಟಿಸ್ ದಿನ ನವೆಂಬರ್ 14ರಂದು ಜಾಗೃತಿ ವಾಕಥಾನ್. ಮಧುಮೇಹ ಯೋಗಕ್ಷೇಮದ ಮೂಲಕ ನಿಯಂತ್ರಣ. ಸಾರ್ಥಕ ಆರೋಗ್ಯ ಜಾಥಾ. ಕರ್ನಾಟಕದ ಪಶ್ಚಿಮ ಘಟ್ಟದಂಚಿನ ಜಿಲ್ಲೆಗಳಲ್ಲಿ ದಿನದಿಂದ ದಿನಕ್ಕೆ ಉಲ್ಬಣಿಸುತ್ತಿರುವ ಆನೆ ಮಾನವ ಸಂಘರ್ಷವನ್ನು ಶಾಶ್ವತವಾಗಿ ನಿಯಂತ್ರಿಸಲು ಶ್ರೀಲಂಕಾ ಮಾದರಿಯ ಆನೆಧಾಮ ಸ್ಥಾಪನೆಯೇ ಸೂಕ್ತ ಪರಿಹಾರ ಎಂದು ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಮಾನವ ಮತ್ತು ಆನೆ ಇಬ್ಬರು ಸಹಜವಾಗಿ ಸಹಬಾಳ್ವೆ ನಡೆಸೋ ಪರಿಸ್ಥಿತಿಯನ್ನು ನಿರ್ಮಿಸುವ ಹೊಣೆಗಾರಿಕೆ ಸರ್ಕಾರದ್ದಾಗಿದೆ. ಪ್ರತಿ ವರ್ಷ ರೈತರು, ಕಾರ್ಮಿಕರು ಆನೆ ಹಾವಳಿಯಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು ಈ ಸಮಸ್ಯೆಗೆ ರಾಜಕೀಯ ಬಣ್ಣ ನೀಡದೆ ತಂತ್ರಜ್ಞಾನಾಧಾರಿತ ಮತ್ತು ಮಾನವೀಯ ದೃಷ್ಟಿಕೋನದ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ 6,000ಕ್ಕೂ ಹೆಚ್ಚು ಆನೆಗಳಿವೆ. ಕಳೆದ 2 ದಶಕಗಳಲ್ಲಿ ಅರಣ್ಯದಂಚಿನಿಂದ ಮಲೆನಾಡಿನ ಜನವಸತಿ ಪ್ರದೇಶಗಳಿಗೆ ಸಂಘರ್ಷ ವ್ಯಾಪಿಸಿದೆ ಎಂದರು. ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಜೀವಹಾನಿ ಸಂಭವಿಸಿದೆ. ಕೇವಲ ಹಾಸನ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಲ್ಲಿ 78ಕ್ಕೂ ಹೆಚ್ಚು ಜನರು ಆನೆ ಹಾವಳಿಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಕಾಡಿನ ಬಿದಿರು, ಬೆಲ್ಲದ ಹಣ್ಣುಗಳನ್ನು ತಿನ್ನುತ್ತಿದ್ದ ಆನೆಗಳು ಈಗ ಕಬ್ಬು, ತೆಂಗು, ಬಾಳೆ ಮತ್ತು ಹಲಸಿನಂತಹ ಪೌಷ್ಟಿಕ ಬೆಳೆಗಳಿಗೆ ಬೋಗಿ ಹೋಗಿವೆ. ವಾಸ್ತವದಲ್ಲಿ ಈ ಸಮಸ್ಯೆಗೆ ಕಾರಣವಾಗಿರೋದು ರಾಜ್ಯದ ಎಲ್ಲಾ ಆನೆಗಳೂ ಅಲ್ಲ, ಕೇವಲ 200ರಿಂದ 250 ಆನೆಗಳಷ್ಟೇ ಮಾನವ ವಸತಿ ಪ್ರದೇಶಗಳಿಗೆ ನುಗ್ಗಿ ಬೆಳೆಹಾನಿ ಮಾಡುತ್ತಿವೆ. ಇಂತಹ ಪುಂಡಾಟ ಆಡುವ ಆನೆಗಳನ್ನು ಗುರುತಿಸಿ ಸ್ಥಳಾಂತರಿಸುವ ವ್ಯವಸ್ಥೆ ಮಾಡಿದರೆ ಸಮಸ್ಯೆಯು ಬಹುಮಟ್ಟಿಗೆ ಕಡಿಮೆಯಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ಸರ್ಕಾರ ಅನುಷ್ಠಾನಗೊಳಿಸಿರುವ ಯಶಸ್ವಿ ಮಾದರಿಯನ್ನ ಉಲ್ಲೇಖಿಸಿದರು. ಈ ಶಿಬಿರಗಳು ಕೇವಲ ಅರಣ್ಯ ಸಂರಕ್ಷಣೆಗಾಗಿ ಮಾತ್ರವಲ್ಲದೆ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯೂ ಆಗಿವೆ. ದಿನವೂ ನೂರಾರು ಪ್ರವಾಸಿಗರು ಭೇಟಿ ನೀಡುವುದರಿಂದ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಿ ಹಾಗೂ ಸರ್ಕಾರಕ್ಕೂ ಮಹತ್ವದ ಆದಾಯ ಬಂದಿದೆ ಎಂದು ವಿವರಿಸಿದರು. ಕರ್ನಾಟಕದಲ್ಲೂ ಇದೇ ಮಾದರಿಯನ್ನು ಅಳವಡಿಸಿಕೊಂಡರೆ ರೈತರ ಕಷ್ಟಕ್ಕೆ ಶಾಶ್ವತ ಪರಿಹಾರ ದೊರೆತಿತು ಎಂದು ಹೇಳಿದರು. ಹಾಸನ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ ರೀತಿಯ ಆನೆಧಾಮಗಳನ್ನು ಸ್ಥಾಪಿಸುವ ಮೂಲಕ ಸರ್ಕಾರ ಒಂದು ಕಡೆಯಿಂದ ರೈತರ ಜೀವ ಮತ್ತು ಬೆಳೆಯನ್ನು ಉಳಿಸಬಹುದು, ಮತ್ತೊಂದೆಡೆ ಪ್ರವಾಸೋದ್ಯಮದ ಮೂಲಕ ಆದಾಯವನ್ನು ಹೆಚ್ಚಿಸಬಹುದೆಂದು ಅಭಿಪ್ರಾಯಪಟ್ಟರು. ಸುದ್ದಿಗೋಷ್ಠಿಯಲ್ಲಿ ಮೋಹನ್ ಕುಮಾರ್, ಕೃಷ್ಣಪ್ಪ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಹೇಳಿದ್ದೀನಿ ನಾನು, ಆಯ್ತಲ್ಲ. ಹಾಗಾಗಿ ನಮ್ಮ ಒತ್ತಾಯ ಇರೋದು ಭಾರಿ ಸರಳವಾದ್ದು. ಒತ್ತಾಯ ಅನ್ನೋಕ್ಕಿಂತ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗ್ತಾ ಇದ್ದೀವಿ. ಈಗ ಸದ್ಯದಲ್ಲಿ ಅವ್ರ ಸಮಯ ಕೇಳ್ಕೊಂಡು ಹೋಗ್ತಾ ಇದ್ವಿ. ಆನೆಧಾಮನ ನಿರ್ಮಾಣ ಮಾಡೋದು ಒಂದೇ ಪರಿಹಾರ ಇರೋದು. ಶ್ರೀಲಂಕಾ ಮಾದರಿನೇ ಮಾಡಿ ಅದರ ಕಾನೂನುಗಳು ಏನಿದ್ದಾವೆ, ಇಲ್ಲಿ ಅಡಚಣೆ ಏನಿದೆ ಅದನ್ನು ನಿವಾರಣೆನ ನೀವು ಮಾಡಿ. ಎಂತೆಂತಕ್ಕೂ ತಿದ್ದುಪಡಿ ತರ್ತೀರಾ, ಇದಕ್ಕೂ ತಿದ್ದುಪಡಿ ತನ್ನಿ. ಸಂಘರ್ಷಕ್ಕೆ ಕಾರಣ ಆದ ಆನೆಗಳ ಸ್ಥಳಾಂತರ ಮತ್ತು ಮಾನವರ ಜೊತೆ ಸಂಘರ್ಷ ಮಾಡೋವನ್ನೆಲ್ಲವೂ ಕೂಡ ಒಂದು ಕಡೆ ಹಾಕಿ ಪ್ರತಿ ಆನೆ ಮತ್ತು ಮಾನವ ಸಂಘರ್ಷ ಬರ್ತಕ್ಕಂಥ ಈ 3 ಜಿಲ್ಲೆ ಅಲ್ಲದೆ ಮೈಸೂರು ಜಿಲ್ಲೆ ಇದೆ, ಆಮೇಲೆ ಶಿವಮೊಗ್ಗ ಜಿಲ್ಲೆ. ಇದು 2006ನೇ ಇಸ್ವಿನಲ್ಲಿ ಈ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದು ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇ ಕೃಷ್ಣಾದಲ್ಲಿ ಇದರದೆಲ್ಲ ಮೀಟಿಂಗ್ಗಳು ಕೂಡ ಅದು ಎಲ್ಲ ಅಧಿಕಾರಿಗಳು 5 ಇಲಾಖೆಯ ಅಧಿಕಾರಿಗಳ ಜೊತೆ ಇಟ್ಕೊಂಡು ಜಾಮದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನೂ ಕೂಡ ಫಾರಮ್ ಮಾಡಿ ಶ್ರೀಲಂಕಾದ ಮಾದರಿಯನ್ನು ಅಳವಡಿಸೋದು ಅಂತ ಹೇಳಿ ಹಾಸನದಲ್ಲಿ ನಿಮ್ಗೆ ಗೊತ್ತಿದೆ, ಕೆಲವು ಹಿರಿಯ ಪತ್ರಕರ್ತರಿಗೆ ಗೊತ್ತಿರ್ಬೋದು, IBನಲ್ಲೇ ಒಂದು ಮೀಟಿಂಗ್ ನಡೆದು ಚಿಕ್ಕಮಗಳೂರು ಮತ್ತು ಹಾಸನ, ಕೊಡಗಿನ DFO, DCF, DC ಇವ್ರುಗಳ ಮೀಟಿಂಗು, ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫ್ ಫಂಡ್ ಇವರು ಬಂದಿದ್ದರು, ಅರಣ್ಯ ಇಲಾಖೆಯವರು ಬಂದಿದ್ದರು. ಎಲ್ಲ ಒಂದು ಹಂತಕ್ಕೆ ಬಂದಿತ್ತು. ಆಗ ಸರ್ಕಾರ ಬಿದ್ದೋಯ್ತು, ಅಲ್ಲಿಗೆ ಅದು ನಿಂತೋಯ್ತು. ಚುನಾಯಿತ ಪ್ರತಿನಿಧಿಗಳು ಇಲ್ಲಿ ನಾವೆಲ್ಲ. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ 13ರಿಂದ 15ರವರೆಗೂ ಸಿಐಟಿಯುನ 16ನೇ ರಾಜ್ಯ ಸಮ್ಮೇಳನ ಹಮ್ಮಿಕೊಂಡಿರುವುದಾಗಿ ಸಿಐಟಿಯು ಸಂಘಟನೆ ಸ್ವಾಗತ ಸಮಿತಿ ಅಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ನವೆಂಬರ್ 13ರ ಮೊದಲ ದಿವಸದಂದು ಬೆಳಗ್ಗೆ 11 ಗಂಟೆಗೆ ಸಮ್ಮೇಳನದ ಉದ್ಘಾಟನೆಯನ್ನ ಸಿಐಟಿಯು ರಾಷ್ಟ್ರೀಯ ಅಧ್ಯಕ್ಷೆ ಕೆ ಹೇಮಲತಾ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ರಾಷ್ಟ್ರೀಯ ಕಾರ್ಯದರ್ಶಿ ಕೆಎನ್ ಉಮೇಶ್, ರಾಜ್ಯ ಉಪಾಧ್ಯಕ್ಷ ವಿಜೆಕೆ ನಾಯರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ, ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ, ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಎಚ್ಎನ್ ಪರಮಶಿವಯ್ಯ ಇತರರು ಭಾಗವಹಿಸಲಿದ್ದಾರೆ. ಈ ವೇಳೆ ಬೆಳಗ್ಗೆ ಮೊದಲು ಕೆಂಪು ಸಮವಸ್ತ್ರದೊಂದಿಗೆ ಧ್ವಜಾರೋಹಣ, ಹುತಾತ್ಮರ ಸ್ತಂಭಕ್ಕೆ ನಮನ ಸಲ್ಲಿಸಲಾಗುತ್ತದೆ ಎಂದರು. ಜೊತೆಗೆ ಕಾಮ್ರೇಡ್ ವಿಜೆಕೆ ನಾಯರ್ ಅವರ ಪುಸ್ತಕ ಬಿಡುಗಡೆ ಮಾಡಲಾಗುತ್ತದೆ. ಇನ್ನು ನವೆಂಬರ್ 14 ಮತ್ತು 15ರಂದು ಕಾರ್ಮಿಕರ ಆಕರ್ಷಕ ಮೆರವಣಿಗೆ, ಬಹಿರಂಗ ಸಭೆ ನಡೆಸಲಾಗುತ್ತದೆ ಎಂದರು. ಈ ವಿಚಾರವನ್ನು ಮಾಧ್ಯಮಗಳ ಮುಖಾಂತರ ತಾವು ಎಲ್ಲಾ ಕಡೆ ಪ್ರಚಾರಪಡಿಸಬೇಕು. ಈ ರಾಜ್ಯ
ರಾಜ್ಯ ಸಮ್ಮೇಳನವು ಕಾರ್ಮಿಕರ ಭವಿಷ್ಯದ ದೃಷ್ಟಿಯಿಂದ, ದುಡಿಯುವ ಜನರ ಭವಿಷ್ಯದ ದೃಷ್ಟಿಯಿಂದ ಬಹಳ ಮಹತ್ವವುಳ್ಳ ಸಮ್ಮೇಳನ. ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸುತ್ತೇವೆ. ತಮ್ಮೆಲ್ಲರನ್ನು ಕೂಡ ಉದ್ಘಾಟನಾ ಸಮಾರಂಭಕ್ಕೆ ವಿಶೇಷವಾಗಿ ಆಹ್ವಾನಿಸುತ್ತೇವೆ. ನೀವೆಲ್ಲರೂ ಬರಬೇಕು. ಇಡೀ ಸಮ್ಮೇಳನದ ವಿಚಾರಗಳನ್ನು ಸಂಪೂರ್ಣವಾಗಿ ವರದಿ ಮಾಡಬೇಕು. ರಾಜ್ಯದ ಜನರು ಅದನ್ನು ಗಮನಿಸಬೇಕು. ಆ ಮುಖಾಂತರವಾಗಿ ಹಾಸನ ಮತ್ತು ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ಸಂಚಲನ ಉಂಟಾಗಬೇಕೆಂದು ಮನವಿ ಮಾಡಿಕೊಳ್ಳುತ್ತಾ ಎಲ್ಲರನ್ನೂ ಕೂಡ ಮುಕ್ತವಾಗಿ ಅತ್ಯಂತ ಪ್ರೀತಿಯಿಂದ ಆ ಸಮ್ಮೇಳನಕ್ಕೆ ಆಹ್ವಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಮ್ಮೇಳನ ಮತ್ತು ಬಹಿರಂಗ ಸಭೆಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಪರಮಶಿವಯ್ಯ, ಸಿಐಟಿಯು ಜಿಲ್ಲಾಧ್ಯಕ್ಷರು ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರಾದ ಧರ್ಮೇಶ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಎಂಬಿ ಪುಷ್ಪ, ಸ್ವಾಗತ ಸಮಿತಿ ಉಪಾಧ್ಯಕ್ಷ ರಾಜುಗೊರೂರು, ಜಿಲ್ಲಾ ಖಜಾಂಚಿ ಅರವಿಂದ್, ಕಾರ್ಯದರ್ಶಿ ಎಂಜಿ ಪೃಥ್ವಿ ಮತ್ತು ಕಾರ್ಯಕ್ರಮದ ನಿರೂಪಕರಾದ ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಅವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸಮ್ಮೇಳನ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಕರ್ನಾಟಕದಲ್ಲಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಲಿಕ್ಕೆ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಒಂದು ಬಹುದೊಡ್ಡ ಚಳವಳಿಯನ್ನು ಆರಂಭ ಮಾಡಲಿಕ್ಕೆ, ಅದನ್ನು ಒಂದು ರೂಪಿಸಲಿಕ್ಕೆ ಈ ಸಮ್ಮೇಳನ ನಾಂದಿಯಾಗಲಿದೆ. ಈ ಸಮ್ಮೇಳನದಲ್ಲಿ ಬಹಳ ದೊಡ್ಡ ಚರ್ಚೆಗಳು ನಡೀತವೆ. ಸುಮಾರು ಒಂದು 400 ಜನ ಪ್ರತಿನಿಧಿಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ವಿಭಾಗದ ಕಾರ್ಮಿಕ ಸಂಘಟನೆಗಳು, ಸಣ್ಣ ರೀತಿಯ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಂದ ಹಿಡಿದು ಬಹುದೊಡ್ಡ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಕೆಲಸ ಮಾಡ್ತಕ್ಕಂಥ, ಇವಾಗ IT ಕೆಲಸ ಮಾಡ್ತಕ್ಕಂಥ ಅಲ್ಲಿ ನಮ್ಮ ಯೂನಿಯನ್ಗಳಿದೆ, ಆ ಕಾರ್ಮಿಕರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಇಡೀ ಕರ್ನಾಟಕದ ರಾಜಕೀಯ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಬಹುದೊಡ್ಡ ಚರ್ಚೆ ಆಗುತ್ತೆ. ಅದಕ್ಕೆ ಅನುಗುಣವಾಗಿ ನಮ್ಮ ಸಂಘಟನೆಯನ್ನು ಹೇಗೆ ಅಡ್ವಾನ್ಸ್ ಮಾಡಬೇಕು, ನಾವು ಹೇಗೆ ಮುಂದಕ್ಕೆ ಹೋಗಬೇಕು, ಚಳುವಳಿಯನ್ನು ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗಬೇಕು. ಆರೋಗ್ಯವೇ ಜೀವನದ ನಿಜವಾದ ಸಂಪತ್ತು ಎಂಬ ಸಂದೇಶದೊಂದಿಗೆ ನವೆಂಬರ್ 14ರಂದು ವಿಶ್ವ ಡಯಾಬಿಟಿಸ್ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಜಾಗೃತಿ ವಾಕಥಾನ್ ನಡೆಯಲಿದೆ. ಹೇಮಾವತಿ ಪ್ರತಿಮೆ ಬಳಿ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗಲಿರುವ ಈ ಜಾಗೃತಿ ನಡಿಗೆಯನ್ನ ಇಂಡಿಯಾನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಹಾರ್ಟ್ ಸೆಂಟರ್ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ಡಯಾಬಿಟಲಾಜಿಸ್ಟ್ ಡಾ ಎಂಕೆ ವಿಶ್ವಾಸ್ ಮತ್ತು ಆಡಳಿತಾಧಿಕಾರಿ ಪ್ರದೀಪ್ ತಿಳಿಸಿದರು. ಮಾಹಿತಿ ನೀಡಿದ ಅವರು, ಡಯಾಬಿಟಿಸ್ ಎನ್ನುವುದು ಇಂದಿನ ಜೀವನ ಶೈಲಿಯಿಂದ ಉಂಟಾಗುವ ಅತ್ಯಂತ ಸಾಮಾನ್ಯ ಆದರೆ ಗಂಭೀರ ಆರೋಗ್ಯ ಸಮಸ್ಯೆಯಾಗಿದೆ. ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸಿ ಜನರಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಒಲವು ತರಬೇಕೆಂಬ ಉದ್ದೇಶದಿಂದ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವಾಕಥಾನ್ಗೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎನ್ಡಿ ವಿಜಯ್ ಗೊರೂರು ಧ್ವಜತೋರಣೆ ನೀಡಿ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳಾಗಿ ಡಾ ಎಚ್ಎಂ ಕುಮಾರ್, ಡಾ ಮೊಹಮ್ಮದ್ ಅನ್ವರ್, ಡಾ ಈಶ್ವರ್ ಭಟ್, ಕಾರ್ಮಿಕ ಕಲ್ಯಾಣಾಧಿಕಾರಿ ಕೆಟಿ ರವಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ, ಸಮಾಜ ಸೇವಕ ಬೋರೇಗೌಡ, ಸಂಸ್ಕೃತ ಸಂಘದ ಅಧ್ಯಕ್ಷ ಎಂಎಸ್ ಶ್ರೀಕಂಠಯ್ಯ, ಪ್ರಾಧ್ಯಾಪಕ ಧರಣಿಕುಮಾರ್ ಹಾಗೂ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಡಯಾಬಿಟಿಸ್ ಕಾಯಿಲೆ ಇಂದಿನ ತಲೆಮಾರಿನ ಸವಾಲಾಗಿದ್ದು, ಅದನ್ನು ತಡೆಗಟ್ಟಲು ವೈದ್ಯರ ಸಲಹೆಯೊಂದಿಗೆ ಆಹಾರ ನಿಯಮ, ನಿತ್ಯ ವ್ಯಾಯಾಮ, ಧೂಮಪಾನ, ಮದ್ಯಪಾನ ತ್ಯಾಗ ಮತ್ತು ಮಾನಸಿಕ ಶಾಂತಿ ಅಗತ್ಯ. ಕಾಯಿಲೆಯನ್ನು ನಿರ್ಲಕ್ಷಿಸುವುದರಿಂದ ಹೃದಯ, ಮೂತ್ರಪಿಂಡ, ಕಣ್ಣು ಮತ್ತು ನರ ಸಂಬಂಧಿ ಸಮಸ್ಯೆಗಳು ಉಂಟಾಗಬಹುದೆಂದು ಎಚ್ಚರಿಸಿದರು. ಆಸ್ಪತ್ರೆ ವತಿಯಿಂದ ಜಾಗೃತಿ ಪಥ ಸಂಚಲನದ ಜೊತೆಗೆ ಉಚಿತ ರಕ್ತದಲ್ಲಿನ ಸಕ್ಕರೆ ಪರೀಕ್ಷೆ, ಡಯಾಬಿಟಿಸ್ ತಡೆಗಟ್ಟುವ ಸಲಹೆ ಶಿಬಿರ ಹಾಗೂ ಆರೋಗ್ಯ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ದಿನದಂದು ಮಧುಮೇಹ ರಹಿತ ಸಮಾಜಕ್ಕಾಗಿ ನಾವು ಎಲ್ಲರೂ ಬದ್ಧರಾಗೋಣ ಎಂಬ ಘೋಷಣೆಯೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ನಡಿಗೆ ನಡೆಯಲಿದ್ದು, ಆರೋಗ್ಯ ಜಾಗೃತಿ ಸಂದೇಶ ಸಾರಲಾಗುತ್ತದೆ ಎಂದು ಮಾಹಿತಿ ನೀಡಿದರು. HCN ನ್ಯೂಸ್ ಹಾಸನ್. ನಮಸ್ಕರಿಸುತ್ತಾ, ನನ್ನ ಹೆಸರು ಪ್ರದೀಪ್ ಅಂತೇಳಿ, ಇಂಡಿಯಾನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಹಾರ್ಟ್ ಸೆಂಟರ್ನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸ್ತಿದ್ದೀವಿ. ಇದಾಗಿಯೂ ಕೂಡ ಇಂದಿನ ಕೂಡ 1-2 ಕಾರ್ಯಕ್ರಮಗಳ ಬಗ್ಗೆ ಒಂದು ಪ್ರೆಸ್ ಮೀಟನ್ನು ಕೂಡ ನಾವು ಆಯೋಜಿಸಿದ್ವಿ. ಉತ್ತಮವಾದ ಪ್ರತಿಕ್ರಿಯೆ ಮತ್ತು ಹಾಗೂ ಜನರಿಗೆ ರೀಚ್ ಆಗುವಂಥ ಮಾಹಿತಿಯನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಕೂಲವಾಗುವಂಥದ್ದು ಆಗ್ತಾ ಇದೆ. ಆ ಕಾರಣದ ಜೊತೆಗೆ ನಾವು ಒಂದು ಸಹಭಾಗಿತ್ವದಲ್ಲಿ ಒಂದು ಪತ್ರಿಕಾ ಮಾಧ್ಯಮದ ಜೊತೆಗೆ ಒಡನಾಟವನ್ನು ಇಟ್ಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಕೂಡ ಮತ್ತೊಮ್ಮೆ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ವರ್ಲ್ಡ್ ಡಯಾಬಿಟಿಸ್ ಡೇ. ನವೆಂಬರ್ 14th ವರ್ಲ್ಡ್ ಡಯಾಬಿಟಿಸ್ ಡೇ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಂಡಿಯಾನಾ ಆಸ್ಪತ್ರೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ಒಂದು ಉಚಿತ ಸಮಾಲೋಚನೆಯ ಒಂದು ಫ್ರೀ ಕ್ಯಾಂಪೇನ್ ಕೂಡ, ಒಂದು ಹಿರಿಯ ನಾಗರಿಕರಿಗಾಗಿರ್ಬೋದು, ಒಂದು ಎಲ್ಲ ಜನಸಮುದಾಯಕ್ಕೂ ಕೂಡ ಒಂದು ಡಯಾಬಿಟಿಕ್ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸೋದ್ರ ಜೊತೆಗೆ ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಅದು ಯಾವ ರೀತಿಯಲ್ಲಿ ಸಹಕಾರಿಯಾಗಿರುತ್ತೆ, ಒಂದು ಆರೋಗ್ಯದ ಒಂದು ಕಾಳಜಿಯನ್ನು ವಹಿಸಲಿಕ್ಕೆ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಇದಾಗಿ ಕೂಡ ಒಂದು ವಾಕಥಾನ್ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಹೇಮಾವತಿ ಸ್ಟ್ಯಾಚ್ಯೂಯಿಂದ ನಮ್ಮ ಇಂಡಿಯಾನಾ ಆಸ್ಪತ್ರೆಯವರೆಗೆ ಒಂದು ವಾಕಥಾನ್ ಕೂಡ ಆಯೋಜನೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಜಯ್ ಗುರು ಸರ್ ಅವರು
THO ಸರ್ ಅವರು, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಹಾಸನ. ಸೊ ಇವರು ಕೂಡ ಕಾರ್ಯಕ್ರಮ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಕನ್ನಡ ಕಡ್ಡಾಯವಾಗುವಂತೆ ದ್ವಿಭಾಷಾ ನೀತಿಯನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು ಹಾಗೂ ಕನ್ನಡಿಗರನ್ನ ನಿಂದಿಸುವವರ ವಿರುದ್ಧ ನಾಡು ದ್ರೋಹ ಕಾಯ್ದೆ ಇರಬೇಕು ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆ ರಾಜ್ಯಾಧ್ಯಕ್ಷ ಕೆ ಬೇಕ್ರಿ ರಮೇಶ್ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ರಾಜ್ಯ ಶಿಕ್ಷಣ ನೀತಿಯನ್ನ ಕನ್ನಡ ಕಡ್ಡಾಯವಿಲ್ಲದೆ ತ್ರಿಭಾಷಾ ಸೂತ್ರಕ್ಕೆ ಅವಕಾಶ ಕಲ್ಪಿಸಿದ್ದು ಕನ್ನಡದ ಮೇಲೆ ಮಾಡಿದ ಅತ್ಯಂತ ಅನ್ಯಾಯ. ತಮಿಳುನಾಡಿನಂತೆ ಕರ್ನಾಟಕದಲ್ಲೂ ದ್ವಿಭಾಷಾ ನೀತಿಯನ್ನ ಕಡ್ಡಾಯವಾಗಿ ಜಾರಿಗೆ ತರಬೇಕು. ಹಿಂದಿ ಸಾಮ್ರಾಜ್ಯಶಾಹಿಯು ಕನ್ನಡಿಗರ ಉದ್ಯೋಗಾವಕಾಶ ಕಸಿದುಕೊಳ್ಳುತ್ತಿದೆ. ಕೇಂದ್ರ ಇಲಾಖೆಗಳಲ್ಲಿ ಹಿಂದಿ ಭಾಷಿಕರ ಪ್ರಾಬಲ್ಯ ಹೆಚ್ಚುತ್ತಿದೆ. 2017ರ ಡಾ ಸರೋಜಿನಿ ಮಹಿಷಿ ಪರಿಷ್ಕೃತ ವರದಿಯನ್ನ ಜಾರಿಗೆ ತರದ ರಾಜ್ಯ ಸರ್ಕಾರ ಇಚ್ಛಾಶಕ್ತಿ ತೋರಬೇಕು ಎಂದರು. ಕನ್ನಡಿಗರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಿಂದನೆ, ದೌರ್ಜನ್ಯ ನಡೆಸುವವರ ವಿರುದ್ಧ ನಾಡದ್ರೋಹ ಕಾನೂನು ತರಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿನ ಕನ್ನಡ ವಿರೋಧಿ ಸಂಘಟನೆಗಳ ಕೃತ್ಯವನ್ನ ಖಂಡಿಸಿದರು. ವಲಸಿಗರ ಅಕ್ರಮ ಪಡಿತರ ಚೀಟಿಗಳನ್ನು ರದ್ದು ಮಾಡಿ ಬಾಂಗ್ಲಾದೇಶ ಮೂಲದ ವಲಸಿಗರನ್ನ ಹಿಂತಿರುಗಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು. ಪರಭಾಷಿಕರ ದಬ್ಬಾಳಿಕೆಯಿಂದ ಮೂಲ ಕನ್ನಡಿಗರ ಉದ್ಯೋಗಕ್ಕೆ ಅಪಾಯ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಕಡ್ಡಾಯ ಕಾನೂನನ್ನು ಕಠಿಣವಾಗಿ ಜಾರಿಗೆ ತರಬೇಕು. ಉಲ್ಲಂಘಿಸಿದ ವ್ಯಾಪಾರಿಗಳಿಗೆ ಭಾರಿ ದಂಡ ವಿಧಿಸಬೇಕೆಂದು ಬೇಡಿಕೆ ಇಟ್ಟರು. ಗದುಗಿನ ರೈಲು ನಿಲ್ದಾಣಕ್ಕೆ ಪಂಡಿತ ಪುಟ್ಟರಾಜ ಗವಾಯಿಗಳ ಹೆಸರಿಡಬೇಕೆಂದು ಒತ್ತಾಯಿಸಿದರು. ಡಾ ಶಿವಕುಮಾರ ಮಹಾಸ್ವಾಮೀಜಿಗಳು ಹಾಗೂ ಡಾ ರಾಜ್ಕುಮಾರ್ರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಬೇಕು. ಕದಂಬ ಮಯೂರವರ್ಮ, ಚಾಲುಕ್ಯ ಇಮ್ಮಡಿ ಪುಲಿಕೇಶಿ ಪ್ರತಿಮೆಗಳನ್ನು ವಿಧಾನಸೌಧ ಮುಂಭಾಗ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪನೆ ಮಾಡಲಿ ಹಾಗೂ ಇತಿಹಾಸ ಪಠ್ಯಕ್ರಮದಲ್ಲಿ ಕನ್ನಡ ರಾಜ ಮನೆತನಗಳ ಜೀವನ ಚರಿತ್ರೆ ಸೇರಿಸಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ ಎಎಚ್ ಗಣೇಶ್, ರಾಜ್ಯ ಸಹ ಕಾರ್ಯದರ್ಶಿ ಉಮ್ಮಡಹಳ್ಳಿ ನಾಗೇಶ್, ಸಕಲೇಶಪುರ ಅಧ್ಯಕ್ಷ ವಿಶ್ವಾಸ್ ಡಿಗೌಡ, ಹೊಳೆನರಸೀಪುರ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಎಜೆ ಚಂದ್ರು ಇತರರು ಉಪಸ್ಥಿತರಿದ್ದರು. HCA ನ್ಯೂಸ್ ಹಾಸನ್. ಕನ್ನಡಿಗರ ಚಕ್ರವರ್ತಿಗಳು ಈ ಕನ್ನಡ ನಾಡಿನಲ್ಲಿ ಒಂದೇ ಒಂದು ಪುತ್ಥಳಿ ಇಲ್ಲ. ಅತ್ಯಂತ ನೋವು. ಮೊನ್ನೆ ಕಳೆದ 8 ತಿಂಗಳಲ್ಲಿ ವೀರ ಪುಲಕೇಶಿ ಬಾದಾಮಿನಲ್ಲಿ ವಿದ್ಯಾವರ್ತಕ ಸಂಘದವರು, ಅಲ್ಲಿಯ ಪ್ರಾಂಶುಪಾಲರು ರವೀಂದ್ರ ಮೂಲೆಮನೆ, ಅಧ್ಯಕ್ಷರು ಪಟ್ಟಣದವರು ಎಲ್ಲ ಸೇರಿ ಕಂಚಿನ ಭಾಳ ಸುಂದರವಾದಂಥ ಕಂಚಿನ ಪುತ್ಥಳಿ, ಇಮ್ಮಡಿ ಪುಲಿಕೇಶಿ ಪುತ್ಥಳಿ ಸ್ಥಾಪನೆ ಮಾಡಿದೆ. ಕನ್ನಡಿಗರ ರಾಜ್ಯ ಸರ್ಕಾರದ ಮಾನ ಮರ್ಯಾದೆನ ಆ ಶಾಲೆಯವರು ಕಾಪಾಡಿದ್ದಾರೆ. ಅದ್ಭುತವಾಗಿದೆ. ಕದಂಬ ಸೈನ್ಯ ಸಂಪೂರ್ಣವಾಗಿ ಅಲ್ಲಿ ಮಾಡಿದಂಥವ್ರಿಗೆಲ್ಲ ಸನ್ಮಾನ ಮಾಡಿ ದೊಡ್ಡ ಒಂದು ಸಮಾರಂಭವನ್ನು ಮಾಡಿ ಗೌರವಿಸಿದ್ದೀವಿ ನಾವು ಬಂಧುಗಳೇ. ಆದರೆ ಕೇಂದ್ರದ ಯೋಜನೆ ಅಡಿಯಲ್ಲಿ 2 ಪುತ್ಥಳಿಗಳು, ಇಮ್ಮಡಿ ಪುಲಿಕೇಶಿ ಪುತ್ಥಳಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಕಾಲು ಎಳೆಯುವುದನ್ನು ಬಿಟ್ಟು ಕಾಡಾನೆ ಸಮಸ್ಯೆ ಬಗೆಹರಿಸಲು ಒಗ್ಗೂಡಿ ಹೋರಾಟ ಮಾಡುವಂತೆ ರಾಧಮ್ಮ ಜನಸ್ಪಂದನ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಹೇಮಂತ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನವ ಮತ್ತು ಕಾಡಾನೆಗಳ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಮಲೆನಾಡು ಭಾಗವಾದ ಬೇಲೂರು, ಸಕಲೇಶಪುರ, ಆಲೂರು ಸುತ್ತಮುತ್ತಲಿನ ಗ್ರಾಮಗಳಿಗೆ ಸುಮಾರು 55ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಅವುಗಳಿಂದ ಸಂಪೂರ್ಣವಾಗಿ ನೊಂದು ನೋವನ್ನು ಅನುಭವಿಸುತ್ತಿರುವುದು ರೈತರು ಹಾಗೂ ಬೆಳೆಗಾರರು. ಆದರೆ ಇವರ ಸಂಕಷ್ಟಗಳಿಗೆ ನೆರವಾಗಬೇಕಾದವರು ಜನಪ್ರತಿನಿಧಿಗಳು. ಆದರೆ ಒಬ್ಬರ ಮೇಲೊಬ್ಬರು ವಿನಾಕಾರಣ ಟೀಕೆ ಟಿಪ್ಪಣಿ ಮಾಡುತ್ತಿದ್ರೆ ಕಾಡಾನೆಗಳ ಸಮಸ್ಯೆಗೆ ಪರಿಹಾರ ಕೊಡುವವರು ಯಾರು ಎಂದರು. ಮಾರ್ಚ್ ತಿಂಗಳಲ್ಲಿ ನಡೆದ ಅರಣ್ಯ ಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಸಕರುಗಳಿದ್ರೂ ಕೂಡ ಅಂದು ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಸಮಸ್ಯೆ ಬಗ್ಗೆ ಮಾತನಾಡದೇ ಇರುವುದು ವಿಪರ್ಯಾಸ. ಈಗಾಗಲೇ ಇಷ್ಟೆಲ್ಲ ಸಾವು ನೋವು ಸಂಭವಿಸಿದ್ರೂ ಮಾಜಿ ಸಚಿವ ಶಿವರಾಮ್ ಅವರು ಸರ್ಕಾರದ ಗಮನವನ್ನೇಕೆ ಸೆಳೆಯುತ್ತಿಲ್ಲ? ಈ ಸಮಸ್ಯೆ ಬಗ್ಗೆ ಇಚ್ಛಾಶಕ್ತಿ ಕೊರತೆ ಇದೆಯೇ? ಇನ್ನು ಶಾಸಕರು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ, ಸಚಿವರ ಮೇಲೆ ಈ ಸಮಸ್ಯೆಗೆ ಕೂಡಲೇ ಪರಿಹಾರ ನೀಡಬೇಕೆಂದು ಮಾತನಾಡಿದ್ರೆ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಇದು ಯಾವ ಸಂವಿಧಾನದಲ್ಲಿದೆ? ಆದರೆ ಇಲ್ಲಿ ಯಾರನ್ನು ಓಲೈಸಲು ಬಂದಿಲ್ಲ. ನನ್ನ ಮನವಿ ಏನೆಂದ್ರೆ, ಕಾಡಾನೆಗಳಿಗೆ ಬೇಕಿರುವ ನೀರು, ಆಹಾರ ಅವುಗಳನ್ನು ಒದಗಿಸಿದ್ರೆ ಅವು ಎಂದಿಗೂ ಸಹ ರೈತರ ಮೇಲೆ ದಾಳಿ ಮಾಡೋದು, ಬೆಳೆ ನಷ್ಟ ಮಾಡೋದು ಉಂಟಾಗೋದಿಲ್ಲ. ಅಂದಿನ ಸಭೆಯಲ್ಲಿ ನಾನೇ 10 ಲಕ್ಷ ಹಣ ಸರ್ಕಾರಕ್ಕೆ ನೀಡುತ್ತೇನೆ. ಈ ಕಾಡಾನೆಗಳ ಆಹಾರ ಬೆಳೆಯಲು ಅಸ್ಸಾಂ ರಾಜ್ಯದ ನೌಗಾಂವ್ ಸಂಸ್ಥೆಯು ಅಲ್ಲಿ ಕಾಡಾನೆಗಳ ಆಹಾರ ವ್ಯವಸ್ಥೆ ಮಾಡಿದಂತೆ ಇಲ್ಲಿಯೂ ಸಹ ಮಾಡಿದ್ರೆ ಇಲ್ಲಿ ಇಂತಹ ಸಮಸ್ಯೆಗಳು ಉದ್ಭವವಾಗುವುದಿಲ್ಲ. ಒಂದು ಬಾರಿಯಲ್ಲಿ ಯಾವ ರೀತಿ ಆಹಾರ ಬೆಳೆಯನ್ನ ಬೆಳೆಯುತ್ತಾರೆ ಎಂಬುದನ್ನು ಅಧ್ಯಯನಕ್ಕೆ ಕಳುಹಿಸಲಿ. ಅದೇ ರೀತಿ ಇಲ್ಲಿ ವ್ಯವಸ್ಥೆ ಮಾಡಿದ್ರೆ ಸಮಸ್ಯೆ ಇರುವುದಿಲ್ಲ. ಆದರೆ ಇಚ್ಛಾಶಕ್ತಿ ಕೊರತೆಯಿಂದ ಇದು ಕಾರ್ಯರೂಪಕ್ಕೆ ಬರುತ್ತಿಲ್ಲ ಎಂದರು.
ನಿಮ್ಮ ವೈಯಕ್ತಿಕ ರಾಜಕೀಯ ಬಿಟ್ಟು ರೈತರಿಗೆ ಹಾಗೂ ಬೆಳೆಗಾರರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಗಮನ ಹರಿಸಬೇಕು. ತಾಲೂಕಿಗೆ ಕೇವಲ ವರ್ಷಕ್ಕೆ 3 ಕೋಟಿಗಳಂತೆ ಖರ್ಚು ಮಾಡಿದ್ರೆ ಇಲ್ಲಿರುವ ಎಲ್ಲಾ ಆನೆಗಳಿಗೂ ಆಹಾರ ಸಿಗುತ್ತದೆ. ಅದನ್ನ ಬಿಟ್ಟು ನಿಮ್ಮ ವೈಯಕ್ತಿಕ ಬೇಳೆ ಬೇಯಿಸಿಕೊಳ್ಳಬೇಡಿ ಎಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಖಜಾಂಚಿ ಹೊನ್ನೇಗೌಡ, ನಿರ್ದೇಶಕ ಸಾಗರ್ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನೋಡಿ, ಇದು ನಿಮ್ಗೆ ಇಲ್ಲಿ ಪತ್ರಕರ್ತ ಕ್ಲಬ್ ಅಲ್ಲಿ ಕೊಟ್ಟೋಗಿರ್ತೀನಿ. ಇದು ಪ್ರಜಾವಾಣಿ ಪತ್ರಿಕೆ, ಎಲ್ಲ ಪತ್ರಿಕೆಲ್ಲೂ ಬಂದಿದೆ, ವಿಜಯ ಕರ್ನಾಟಕ ರಾಜ್ಯ ಮಟ್ಟದ ಪತ್ರಿಕೆಲ್ಲ ಬಂದಿದೆ. ಆನೆ ಆಹಾರಕ್ಕೆ 10 ಲಕ್ಷ ನೀಡುತ್ತೇನೆ. ನಾನು ಏನು ಹೋರಾಟ ಮಾಡ್ತಾ ಇದ್ದೀನಲ್ಲ, ಇದು ಒಂದು ಮಾನವೀಯ ದೃಷ್ಟಿಯಿಂದ ಹೊರತು ರಾಜಕೀಯ ದೃಷ್ಟಿಯಿಂದ ಅಲ್ಲ. ಇವತ್ತು ನಾನು ಬಂದಿರೋದು ಶಾಸಕರ ಪರವಾಗಿ ಮಾತಾಡೋಕ್ಕಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರ ಪರವಾಗಿ ಮಾತಾಡೋದು. ಇದು ಮೊದಲನೇ ಬೇಸಿಕ್. ಯಾಕಂದ್ರೆ ನಾನು ಯಾವತ್ತೇ ಹೋದ್ರು ಕೂಡ ಇಲ್ಲಿವರೆಗೂ ಅವರು ನಾನು ಫೋನ್ ಹಾಕ್ತಾರೆ, ಸ್ಪಂದಿಸಿದ್ದಾರೆ, ಅರಣ್ಯ ಅಧಿಕಾರಿಗಳನ್ನ ಭೇಟಿ ಮಾಡಿಸಿದ್ದಾರೆ, ನನ್ನ ಲೆಟರ್ ಫಾರ್ವರ್ಡ್ ಮಾಡಿದ್ದಾರೆ. RV ಕನ್ವೆನ್ಷನ್ ಅಲ್ಲಿ ಮಾರ್ಚ್ 3ನೇ ತಾರೀಕು ಇದೇ ವರ್ಷ ಅರಣ್ಯ ಮಂತ್ರಿ, ಜಿಲ್ಲಾಧಿಕಾರಿ, ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಉಪ ಸಂರಕ್ಷಣಾಧಿಕಾರಿ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಮತ್ತೆ ಸ್ಥಳೀಯ DC ಜಿಲ್ಲಾಧಿಕಾರಿಯವರು, ಮತ್ತೆ ಅರಣ್ಯ ಅಧಿಕಾರಿಗಳು, ಮತ್ತೆ ಅಲ್ಲಿನ ಕ್ಷೇತ್ರದ ಎಲ್ಲಾ ಶಾಸಕರು, ಶೃಂಗೇರಿ ಶಾಸಕರು ಕೂಡ ಇದ್ರು. ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರ ಮೇಲೆ ಹಿಂಸೆ ನಡೆಯುತ್ತಿರುವುದನ್ನು ಹಾಗೂ ಟ್ರಾನ್ಸ್ಜೆಂಡರ್ ಮಹಿಳೆ ಮೇಲೆ ನಡೆದ ಕ್ರೂರ ಹಲ್ಲೆ, ಅಪಹರಣ ಮತ್ತು ಬಲವಂತದ ತಲೆಬೋಳಿಸುವ ಘಟನೆಯನ್ನು ಖಂಡಿಸುತ್ತೇವೆ ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ತರಬೇತುದಾರರಾದ ವೈಶಾಲಿ ತಿಳಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸುಕನ್ಯಾ ಎಂಬ 24 ವರ್ಷದ ಟ್ರಾನ್ಸ್ಜೆಂಡರ್ ಮಹಿಳೆ ಮೇಲೆ ನಡೆದ ಕ್ರೂರ ಹಲ್ಲೆ, ಅಪಹರಣ ಮತ್ತು ಬಲವಂತದ ತಲೆಬೋಳಿಸುವ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ. ಅಕ್ಟೋಬರ್ 30ರಂದು ಕೃಷ್ಣರಾಜಪುರಂನಿಂದ ಅಪಹರಿಸಲ್ಪಟ್ಟ ಸುಕನ್ಯಾ ಅವರನ್ನ ಸೌಟಿನಿಂದ ಹೊಡೆದು ಹಿಂಸೆಗೆ ಒಳಪಡಿಸಿ ತಲೆಯನ್ನ ಬಲವಂತವಾಗಿ ಬೋಳಿಸಲಾಯಿತು. ಈ ಕೃತ್ಯವು ಅವರ ಲಿಂಗತ್ವ ಅಸ್ತಿತ್ವವನ್ನು ಅಳಿಸುವ ಉದ್ದೇಶಿತ ಹಿಂಸೆ ಎಂದು ಸಂಘಟನೆ ಆರೋಪಿಸುತ್ತದೆ. ಸುಕನ್ಯಾ ಅವರನ್ನ ಇಚ್ಛೆಗೆ ವಿರುದ್ಧವಾಗಿ ಬಂಧನದಲ್ಲಿಟ್ಟಿದ್ದು ನಾಗರಿಕ ಸಂಘಟನೆಗಳ ಮಧ್ಯಸ್ಥಿಕೆಯಿಂದ ರಕ್ಷಣೆ ದೊರಕಿತು. ಪೊಲೀಸರು FIR ದಾಖಲಿಸಿ ತನಿಖೆ ಪ್ರಾರಂಭಿಸಿದ್ದಾರೆ. ಈ ಘಟನೆ ಹಿಜರಾ ವ್ಯವಸ್ಥೆಯೊಳಗಿನ ಶೋಷಣೆ ಮತ್ತು ನಿಯಂತ್ರಣದ ದುರುಪಯೋಗದ ಗಂಭೀರ ಉದಾಹರಣೆಯಾಗಿದೆ. ಘರಾಣ ವ್ಯವಸ್ಥೆ ಇತಿಹಾಸದಲ್ಲಿ ಆಶ್ರಯ, ಬಂಧುತ್ವ ಮತ್ತು ಗೌರವವನ್ನ ನೀಡಿದ್ರೂ ಹಿಂಸೆ ಮತ್ತು ಬಲಪ್ರಯೋಗಕ್ಕೆ ಅದು ಯಾವ ಸಂದರ್ಭದಲ್ಲೂ ನ್ಯಾಯ ನೀಡಲಾರದು ಎಂದು ಸ್ಪಷ್ಟಪಡಿಸಿದೆ ಎಂದರು. ಸುಕನ್ಯಾ ಪ್ರಕರಣದ ಜೊತೆಗೆ ದೊಡ್ಡಬಳ್ಳಾಪುರ, ವಿಜಯಪುರ, ಮೈಸೂರು ಮತ್ತು ಕಲಬುರಗಿಯಲ್ಲಿ ಕಳೆದ 2 ವರ್ಷದಲ್ಲಿ ನಡೆದ ಟ್ರಾನ್ಸ್ಜೆಂಡರ್ ಹಿಂಸಾಚಾರಗಳ ಶ್ರೇಣಿಯು ಸಮುದಾಯದ ಒಳಗಿನ ಮತ್ತು ಹೊರಗಿನ ಹಿಂಸೆ ಎಷ್ಟು ವ್ಯಾಪಕವಾಗಿದೆ ಎಂಬುದನ್ನು ತೋರಿಸುತ್ತದೆ. ಈ ಎಲ್ಲಾ ಪ್ರಕರಣಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ಸಾರ್ವಜನಿಕ ಕಳವಳಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಸುಕನ್ಯಾ ಅವರಿಗೆ ನ್ಯಾಯ ದೊರಕಿಸಲು ವೇಗವಾಗಿ ತನಿಖೆ, ಸುರಕ್ಷತಾ ಭರವಸೆ ಮತ್ತು ಎಲ್ಲ ಆರೋಪಿಗಳಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿದೆ. ಜೊತೆಗೆ ಲಿಂಗತ್ವ ಅಲ್ಪಸಂಖ್ಯಾತರ ಸುರಕ್ಷತೆ, ಉದ್ಯೋಗ ಮತ್ತು ವಸತಿ ಹಕ್ಕುಗಳ ಭದ್ರತೆಗೆ ರಾಜ್ಯ ಸರ್ಕಾರದಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದರು. ಸಮಾಜದ ಎಲ್ಲ ವರ್ಗಗಳನ್ನು ಐಕ್ಯತೆಯಿಂದ ನಿಂತು ಲಿಂಗತ್ವ ಅಲ್ಪಸಂಖ್ಯಾತರ ನ್ಯಾಯ ಮತ್ತು ಗೌರವದ ಹೋರಾಟದಲ್ಲಿ ಭಾಗಿಯಾಗುವಂತೆ ಕೋರಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ವೇದಿಕೆಯ ಮರಿ ಜೋಸೆಫ್, ಮೊಲತಮ್ಮ, ವಿನ್ಸೆಂಟನ್, BR ಶಿವಣ್ಣ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾವು ಸುಮಾರು ಒಂದು 12 ವರ್ಷದಿಂದ ಇವರು ಲಿಂಗತ್ವ ಮತ್ತು ಮಂಗಳಮುಖಿಯರ ಇವ್ರ ಜೊತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ನಾನು ಅರ್ಥೈಸ್ಕೊಂಡ ಮಟ್ಟಿಗೆ ಏನಂತ ಹೇಳಿದ್ರೆ, ಸರ್ಕಾರಗಳು ಇವ್ರನ್ನ ಬೇಜವಾಬ್ದಾರಿಯಿಂದ ನೋಡ್ತಿರೋದೇ ಇವ್ರ ಮೇಲೆ ಹೆಚ್ಚು ದೌರ್ಜನ್ಯ ಆಗ್ತಿರೋ ಕಾರಣ. ಒಂದು ಇಜಡ ಸಂಸ್ಕೃತಿ ಇರ್ಬೋದು, ಇನ್ನು ಲಿಂಗ ಇದು ಕೋತಿ ಅಂತ ಇರ್ಬೋದು, ಇನ್ನೊಂದು ಕ್ರಾಸ್ ಜೆಂಡರ್ ಅಂತ, ಇವರಲ್ಲಿ ಸುಮಾರು 12 ಪಂಗಡಗಳಿದ್ದಾವೆ. ಈಗ ಆಯಿರ ಗಲಾಟೆ ಅಂದರೆ ಒಂದು ಪಂಗಡದಿಂದ ಒಂದು ಪಂಗಡ ಅವ್ರು ಏನು ಮಾಡ್ತಾರೆ, ಒಂದು ಪಂಗಡಕ್ಕೆ ಸೇರಿದ್ಮೇಲೆ ಅವ್ರಿಗೆ ತಾಯ್ತಾನ ಅಂತ ಇರುತ್ತೆ. ಅವ್ರು ಬಿಟ್ಬಿಟ್ಟು ಇನ್ನೊಂದು ಕಡೆಗೆ ಹೋದರೆ ಅವ್ರಿಗೆ ತಡ್ಕೊಳ್ಳಲ್ಲ, ಗಲಾಟೆಗಳು ಹೆಚ್ಚಾಗ್ತಿರ್ತವೆ. ಆಗ ನಾನು ಕಳಿಸಲ್ಲ, ಎಷ್ಟೋ ಸಲ DC ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಿದ್ವಿ, ಇವರಿಗೆ ಭದ್ರತೆ ಕೊಡಿ ಫಸ್ಟ್. ಸಾಮಾನ್ಯರಿಗೆ ಇರ್ತಕ್ಕಂಥ ಕರ್ತವ್ಯಗಳು ಮತ್ತು ಹಕ್ಕುಗಳು ನಮಗೂ ಅನ್ವಯಿಸ್ತವೆ. ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆಗಳಾಗಬೇಕು. ಮುಂಬರುವ ಕಮ್ಯುನಿಟಿಗಳು ಅಂದರೆ ಮುಂದೆ ಬರ್ತಕ್ಕಂಥ ಸಮುದಾಯದವರಲ್ಲಿ, ಇವಾಗ ಸಮುದಾಯದಲ್ಲಿ ಎಷ್ಟೋ ಜನ SSLC PUC ಓದ್ದವರಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ 1% ಮೀಸಲಾತಿ ಸಿಕ್ಕಿದೆ. ತುಂಬ ಹೋರಾಟಗಳ ನಂತರ 2021ರಲ್ಲಿ ಅವ್ರಿಗೆ ಆದಂಥ ಒಂದು ತರಬೇತಿ ಮತ್ತು ಕೋಚಿಂಗ್ಗಳಿಲ್ಲ. ಹಾಗಾಗಿ ನಮ್ಮವರು ಹಿಡನ್ ಆಗಿರೋದ್ರಿಂದ ಮುಂಬರುವ ಯಾವುದೇ ಏನು ಹೇಳ್ತಾರೆ ಮುಖ್ಯವಾಹಿನಿಗೆ ಬರುವಲ್ಲಿ ಅವರು ಎಡುತ್ತಿದ್ದಾರೆ, ಒಪ್ಕೊಳ್ಳೋಣ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿಶ್ವ ಮಧುಮೇಹ ದಿನದ ಅಂಗವಾಗಿ ಉಚಿತ ಶುಗರ್ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಮಧುಮೇಹ ಮತ್ತು ಯೋಗಕ್ಷೇಮ ಜೀವನಶೈಲಿ ಕ್ರಮದ ಮೂಲಕ ನಿಯಂತ್ರಿಸಬಹುದೆಂದು ಸಹ್ಯಾದ್ರಿ ಕ್ಲಿನಿಕ್ ಮತ್ತು ಡಯಾಬಿಟಿಸ್ ಸೆಂಟರ್ನ ವೈದ್ಯಾಧಿಕಾರಿ ಡಾಕ್ಟರ್ ಸಮರ್ಥ ಸೋಮನಾಥ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ನವೆಂಬರ್ 14 ಶುಕ್ರವಾರ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12:30ರವರೆಗೂ ಪಾರ್ಕ್ ರಸ್ತೆ ಬಳಿ ಇರುವ ಸಹ್ಯಾದ್ರಿ ಕ್ಲಿನಿಕ್ ಮತ್ತು ಡಯಾಬಿಟಿಸ್ ಸೆಂಟರ್ನಲ್ಲಿ ಉಚಿತ ಮಧುಮೇಹ ತಪಾಸಣೆ ಮತ್ತು ಜಾಗೃತಿ ಶಿಬಿರ ಆಯೋಜಿಸಲಾಗಿದೆ. ಮಧುಮೇಹ ಒಂದು ಜೀವಿತಾವಧಿ ಕಾಯಿಲೆಯಾಗಿದ್ದರೂ ಸರಿಯಾದ ಜೀವನ ಶೈಲಿ, ಆಹಾರ ನಿಯಂತ್ರಣ ಮತ್ತು ಸಮಯಕ್ಕೆ ಸರಿಯಾದ ವೈದ್ಯಕೀಯ ಸಲಹೆಯಿಂದ ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಭಯಕ್ಕಿಂತ ಜಾಗೃತಿ ಮತ್ತು ಪರಿಶೀಲನೆ ಮುಖ್ಯ ಎಂದರು. ಈ ಶಿಬಿರವನ್ನು ರೋಟರಿ ಕ್ಲಬ್ ಆಫ್ ಹಾಸನ್ ಮತ್ತು ಸಹ್ಯಾದ್ರಿ ಕ್ಲಿನಿಕ್ ರವರ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗುತ್ತಿದೆ. ಸಾರ್ವಜನಿಕರಿಗೆ ಉಚಿತ ರಕ್ತ, ಸಕ್ಕರೆ ಪರೀಕ್ಷೆ, ಆಹಾರ ಪದ್ಧತಿ, ಆರೋಗ್ಯ ಮಾರ್ಗದರ್ಶನ ಮತ್ತು ಜೀವನ ಶೈಲಿ ಬದಲಾವಣೆ ಕುರಿತು ಸಲಹೆ ನೀಡಲಾಗುವುದೆಂದು ತಿಳಿಸಿದರು. ಈ ವರ್ಷದ ವಿಶ್ವ ಮಧುಮೇಹ ದಿನದ ವಿಷಯ ಮಧುಮೇಹ ಮತ್ತು ಯೋಗಕ್ಷೇಮವಾಗಿದ್ದು, ಯೋಗ, ಸರಿಯಾದ ಆಹಾರ ಮತ್ತು ಚಲನಶೀಲ ಜೀವನ ಪದ್ಧತಿಯಿಂದ ಮಧುಮೇಹವನ್ನು ನಿಯಂತ್ರಿಸಲು ಸಾಧ್ಯ. ಹಾಸನದ ನಾಗರಿಕರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಿ ಸಮಯಕ್ಕೆ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ವೈದ್ಯರು, ನರ್ಸಿಂಗ್ ಸಿಬ್ಬಂದಿ ಮತ್ತು ಪೋಷಕ ತಜ್ಞರ ತಂಡವು ಸಾರ್ವಜನಿಕರಿಗೆ ಉಚಿತವಾಗಿ ಸಲಹೆ ನೀಡಲಿದ್ದು, ಭಾಗವಹಿಸಿದವರಿಗೆ ಆರೋಗ್ಯ ಪತ್ರ ನೀಡಲಾಗುತ್ತದೆ ಎಂದರು. ರೋಟರಿ ಕ್ಲಬ್ ಆಫ್ ಹಾಸನ್ ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಜೆಎನ್ ಮಂಜುನಾಥ್ ರವರು ಮಾತನಾಡಿ, ಮಧುಮೇಹದ ಬಗ್ಗೆ ಯಾರು ಉದಾಸೀನ ಮಾಡಬಾರದು. ಅನೇಕರು ರೋಗದ ತಡಹಂತದಲ್ಲಿ ವೈದ್ಯರನ್ನ ಸಂಪರ್ಕಿಸುತ್ತಾರೆ. ಇಂತಹ ಶಿಬಿರಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಸಹಕಾರಿ. ಮಧುಮೇಹ ಒಂದು ನಿಶ್ಶಬ್ದ ಕೊಲೆಗಾರ. ಸರಿಯಾದ ಜಾಗೃತಿ ಅಭಿಯಾನ ಮತ್ತು ಉಚಿತ ತಪಾಸಣೆ ಕಾರ್ಯಕ್ರಮಗಳ ಮೂಲಕ ಸಮಾಜದ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್, ರೋಟರಿಯನ್ ಜೀವನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಡಯಾಬಿಟಿಸ್ ಸೆಂಟ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ವರ್ಲ್ಡ್ ಡಯಾಬಿಟೀಸ್ ಡೇ ಅಂದರೆ ನಾವು ಈಗ ನವೆಂಬರ್ 14 ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈಗ ಎಲ್ಲರೂ ಗೊತ್ತಿರ್ಬೋದು, ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಅಂತೀವಲ್ಲ, ಎಲ್ಲರೂ ನಂಬರು ಹೆಚ್ಚಿಗೆ ಆಗ್ತಾ ಇದೆ. ತುಂಬ ಜನಕ್ಕೆ ನಿಮ್ಗೆಲ್ಲರೂ ತುಂಬ ಜನಕ್ಕೆ ಶುಗರ್, ಡಯಾಬಿಟೀಸ್ ಬರ್ತಾ ಇದೆ. ಅದರಿಂದ ಕಾಂಪ್ಲಿಕೇಶನ್ಸು ತುಂಬ ಆಗ್ತಾ ಇದೆ. ಸೊ ನಮ್ಮ ಕಡೆಯಿಂದ ಏನಂದರೆ ನಾವು ಒಂದು ಅವೇರ್ನೆಸ್ ಮಾಡಬೇಕು, ಜನಕ್ಕೆ ಈ ಥರ ತಿಳುವಳಿಕೆ ಬರಬೇಕು. ಈ ಥರ ಮಧುಮೇಹ ಕಾಯಿಲೆ ಅಂತ ಇದೆ, ಅದ್ರ ಬಗ್ಗೆ ಅದರಿಂದ ಏನು ತೊಂದರೆ ಆಗುತ್ತೆ ಅವೇರ್ನೆಸ್ ಮಾಡಬೇಕು. ಮತ್ತು ಇನ್ನೊಂದು ನಾವೇನಂದರೆ ಸ್ಕ್ರೀನಿಂಗ್ ಮಾಡ್ತೀವಿ. ಈಗ ನಾವು ಎಲ್ಲರಿಗೂ ಉಚಿತವಾಗಿ ಶುಗರ್ದು, BP ಮತ್ತು ಥೈರಾಯ್ಡಿಂದು ಟ್ರೀಟ್ಮೆಂಟ್ ಇದು ಸ್ಕ್ರೀನಿಂಗ್ ಮಾಡೋಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀವಿ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕದ ವತಿಯಿಂದ ಮಾತೃಭೋಜನ, ಮಾತೃ ಪಿತೃ ಪೂಜನಾ ಕಾರ್ಯಕ್ರಮ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿ ಕೆಂಕೆರೆ ಗ್ರಾಮದ ಶ್ರೀ ಬೆಂಕಿ ಬ್ರಹ್ಮಲಿಂಗೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮುಖ್ಯಸ್ಥ ಚನ್ನಬಸವಣ್ಣ ಮಾತನಾಡಿ, ತಂದೆ ತಾಯಿಯನ್ನ ಪ್ರೀತಿಯಿಂದ, ಕಾಳಜಿಯಿಂದ, ಗೌರವಯುತವಾಗಿ ನಿರಂತರವಾಗಿ ನೋಡಿಕೊಳ್ಳಿ, ಅದುವೇ ನೈಜವಾದ ಜೀವನ ಎಂದರು. ಮಕ್ಕಳಲ್ಲಿ ಸಂಸ್ಕಾರ ಬೆಳೆಯಬೇಕಾದ್ರೆ ಹಿರಿಯರು ಮೊದಲಿಗೆ ಅಂತಹ ಜೀವನವನ್ನ ಸಾಗಿಸಬೇಕು. ಮನೆ ಮನಸ್ಸು ಸದಾ ಸಂತೋಷವಾಗಿರುವಂತಹ ಸಮಾಜ ನಿರ್ಮಾಣವಾದರೆ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. 100ಕ್ಕಿಂತಲೂ ಹೆಚ್ಚು ಯೋಗ ಬಂಧುಗಳು ಹಾಗೂ ಯೋಗೇತರ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ಸಂದರ್ಭದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮುಖ್ಯಸ್ಥ ಚನ್ನಬಸವಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಡಾ ಸಂತೋಷ್ ಟಿ ಪಟೂರು, ಮಂಜಣ್ಣ, ಸಿದ್ದಮಲ್ಲಣ್ಣ, ತಿಪಟೂರು ನಗರ ಸಂಚಾಲಕಿ ಚನ್ನಾಂಬಿಕಾ, ಹೇಮಂತ್, ಆಯಿಲ್ ಮಿಲ್ ಮಾಲೀಕ ಪ್ರಸಾದ್, ಯೋಗ ಶಿಕ್ಷಕ ಶಶಿ ಮತ್ತು ಮಂಜುನಾಥ್, ಮಮತಾ, ಗೀತಾ ಮತ್ತು ಕೆಂಕೆರೆ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ. ಆ ದೇಹವನ್ನು ಹೊರಗಡೆ ತಿಳಿದುಬಿಡ್ತಾರೆ. ನೋಡಿ, ನಾನೇ ಕಳಿಸಿದ ಮನೆ, ನಾನು ಕಳಿಸಿದ ಮನೆ ಒಳಗೆ ನಾನು ಇರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಇಂಥ ನಿರಂತರವಾದಂಥ ಬದುಕನ್ನ ಬಾಳಕ್ಕಿಂತಲೂ ನಾನು ಸತ್ತ ಮೇಲೆ ನನ್ನನ್ನು ನೆನಪು ಮಾಡ್ತಕ್ಕಂಥ ಕೆಲಸವನ್ನು ನಾವು ಬದುಕಿದ್ದಾಗ ಮಾಡಬೇಕಾಗ್ತದೆ. ಬಂಧುಗಳ ಇವತ್ತು ಪರಿಸ್ಥಿತಿ ನೀವು ಗಮನಿಸಿದ್ರಿ. ಈ ಪ್ರಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಕಟ್ಟಡವನ್ನು ನೋಡಿದಾಗ ಸಂವಿಧಾನದ ಮಹತ್ವ, ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ನಾಗರಿಕರ ಕರ್ತವ್ಯಗಳ ಅರಿವು ಯುವ ಪೀಳಿಗೆಗೆ ಬೇರೂರಿಸಲು ಗಂಧದ ಕೋಟೆಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಪ್ರಥಮ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ನವೆಂಬರ್ 17ರಂದು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದೆ ಎಂದು ರಾಜ್ಯ ಸಂವಿಧಾನ ಓದು ಅಭಿಯಾನದ ರಾಜ್ಯ ಸಂಚಾಲಕ ರಾಜುಗೌರೂರು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಮತ್ತು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಗಂಧದ ಕೋಟೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಕುರಿತು ಪ್ರಥಮ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆ ಉದ್ದೇಶ ಕೇವಲ ಪಠ್ಯ ಚಟುವಟಿಕೆಯಲ್ಲ, ಯುವ ಪೀಳಿಗೆಗೆ ಸಂವಿಧಾನದ ಆತ್ಮಸತ್ವ ಪರಿಚಯಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಲವರ್ಧನೆ ಮಾಡೋದು. ಈ ಸ್ಪರ್ಧೆ ಕಾಲೇಜು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ನಡೆಯಲಿದೆ. ವಿದ್ಯಾರ್ಥಿಗಳು ಸಂವಿಧಾನದ ಪ್ರಮುಖ ಅಂಶಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳ ಕುರಿತಂತೆ 4 ವಿಷಯಗಳಲ್ಲಿ ಯಾವುದಾದರೂ ಒಂದರ ಮೇಲೆ ಪ್ರಬಂಧ ಬರೆಯಬೇಕಾಗಿದೆ. ನವೆಂಬರ್ 17ರಂದು ಪ್ರಥಮ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ನ್ಯಾಯ, ಮಹಿಳಾ ಹಕ್ಕುಗಳು ಹಾಗೂ ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನು ವಿಶ್ಲೇಷಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಚೀಫ್ ಇಂಜಿನಿಯರ್ ಜಿಟಿ ವೆಂಕಟೇಶ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಎನ್ ರುದ್ರಯ್ಯ, ನಿವೃತ್ತ ಉಪನಿರ್ದೇಶಕ ವಿಜಯಕುಮಾರ್, ನಿವೃತ್ತ ಲೆಕ್ಕಾಧಿಕಾರಿ ದೇವೇಗೌಡ, ಜಿಲ್ಲಾ ಸಂಘಟಕ ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಒಂದು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು
ಎರಡನೇದು ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ, ಮೂರನೇದು ಸಂವಿಧಾನ ಮತ್ತು ಮಹಿಳೆ, ನಾಲ್ಕನೇದು ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ. ಈ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೇವೆ. ನಾವು ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಗಂಧದಕೋಟೆ ಇವರ ಸಹಯೋಗದೊಂದಿಗೆ ಒಂದು ಕಾಲೇಜಿನಿಂದ 7 ಮಕ್ಕಳಂತೆ ಅವರಲ್ಲಿ ಆಯ್ಕೆ ಮಾಡಿ ಅವತ್ತಿನ ಪ್ರಬಂಧ ಸ್ಪರ್ಧೆಗೆ ಕಳಿಸ್ತಾರೆ. ಉತ್ತಮವಾದಂಥ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಮತ್ತೊಂದು ದಿನಾನ ನಿಗದಿ ಮಾಡಿಸಿ ಅವರಿಗೆ ಕ್ಯಾಶ್ ಅವಾರ್ಡ್ ಮತ್ತು ಮೆಮೆಂಟೋ ಮತ್ತು ಸರ್ಟಿಫಿಕೇಟ್ನು ಕೂಡ ಗೆದ್ದಂಥವ್ರಿಗೆ ಕೊಡ್ತೀವಿ. ಸಂವಿಧಾನ ಪ್ರಬಂಧ ಸ್ಪರ್ಧೆ ಬರಲಿಕ್ಕೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಐತಿಹಾಸಿಕ ದೇವಾಲಯಕ್ಕೆ ಸೂಕ್ತ ಭದ್ರತೆ ಇಲ್ಲ ಎಂಬ ವರದಿ ಬೆನ್ನಲ್ಲೇ ಐತಿಹಾಸಿಕ ಶ್ರೀ ಚೆನ್ನಕೇಶ್ವರ ದೇವಾಲಯಕ್ಕೆ ASA ತಂಡ ಭೇಟಿ ನೀಡಿದೆ. ನಂತರ ದೇಗುಲದಲ್ಲಿ ಅಳವಡಿಸಿರುವ ಮೆಟಲ್ ಡಿಟೆಕ್ಟರ್ ರಿಪೇರಿ ಮಾಡಿಸಿ ASA ತಂಡ ಪರಿಶೀಲಿಸಿದೆ. ಅದೇ ರೀತಿ ಕಾರ್ಯನಿರ್ವಹಿಸದ ಸಿಸಿಟಿವಿಯನ್ನು ಅಧಿಕಾರಿಗಳು ದುರಸ್ತಿಪಡಿಸಿದ್ದಾರೆ. ದೇವಾಲಯವನ್ನ ಸಂಪೂರ್ಣ ಪರಿಶೀಲನೆ ನಡೆಸಿ ASA ತಂಡ ಶ್ವಾನದಳದಿಂದ ಕೂಡ ಪರಿಶೀಲನೆ ನಡೆಸಲಾಯಿತು. ಬೇಲೂರು ಪಟ್ಟಣದಲ್ಲಿರುವ ಶ್ರೀ ಚೆನ್ನಕೇಶ್ವರ ದೇವಾಲಯದ ಭದ್ರತೆಗಾಗಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕವಾಗಿದ್ದು, ಪುರಾತತ್ವ ಇಲಾಖೆ ದೇಗುಲದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್ ನೇತೃತ್ವದಲ್ಲಿ ದುರಸ್ತಿ ಕಾರ್ಯ ನಡೆದಿದೆ. ಜೊತೆಗೆ ದೇವಾಲಯವನ್ನ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಸ್ವಚ್ಛಗೊಳಿಸಿದ್ರು. ASA ತಂಡದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಸುರೇಶ್ ಬಾಬು, ಮನೋಜ್, ಅಣ್ಣೇಗೌಡ, ಬಸವರಾಜರವರ ನೇತೃತ್ವದಲ್ಲಿ ದೇವಾಲಯದ ಸುತ್ತಮುತ್ತಲು ಹಾಗೂ ಪ್ರವಾಸಿಗರು ಕೂರುವ ಸ್ಥಳಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸಹ ಪರಿಶೀಲನೆ ನಡೆಸಿದ್ರು. HCA ನ್ಯೂಸ್, ಬೇಲೂರು. ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯಲ್ಲಿ ದೇಶಭಕ್ತಿಯ ಉತ್ಸಾಹವನ್ನು ತುಂಬಿದ ವಿಶೇಷವಾದ ಜಾಗೃತಿ ಜಾಥಾವನ್ನು ಆಯೋಜಿಸಲಾಯಿತು. ಈ ಜಾಥಾದ ಮುಖ್ಯ ಉದ್ದೇಶ ಭಾರತದ ಅಮರ ಗೀತೆ ವಂದೇ ಮಾತರಂ ಗೀತೆಯು 150 ವರ್ಷಗಳನ್ನು ಪೂರೈಸಿದ ಸ್ಮರಣೆಯನ್ನು ಆಚರಿಸುವುದಾಗಿತ್ತು. ಕಾರ್ಯಕ್ರಮವು ಪುಷ್ಪಾರ್ಚನೆಯೊಂದಿಗೆ ಪ್ರಾರಂಭವಾಯಿತು. ನಂತರ ವಿದ್ಯಾರ್ಥಿಗಳು ವಂದೇ ಮಾತರಂ ಗೀತೆಯನ್ನ ಮನಮುಟ್ಟುವ ರೀತಿಯಲ್ಲಿ ಹಾಡಿದ್ರು. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯೆ ಉಮಾ ಎಸ್ ಪಾಟೀಲ್ ಮಾತಾಜಿ ವಂದೇ ಮಾತರಂ ಗೀತೆಯ ಇತಿಹಾಸ ಮತ್ತು ಅದರ ಮಹತ್ವವನ್ನು ವಿವರಿಸಿದ್ರು. ಬಂಕಿಮಚಂದ್ರ ಚಟರ್ಜಿ ಅವರು 1875ರಲ್ಲಿ ಬರೆದ ಈ ಗೀತೆ ಭಾರತದ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಯಾಯಿತು. ಈ ಗೀತೆಯು ಭಾರತದ ಏಕತೆಯ ಸಂಕೇತವಾಯಿತು. ವಂದೇ ಮಾತರಂ ಗೀತೆಯು ಭಾರತೀಯರ ಹೃದಯದಲ್ಲಿ ಸದಾ ಜೀವಂತವಾಗಿರಲಿ ಎಂದು ಆಶಿಸಿದ್ರು. ಕಾರ್ಯಕ್ರಮವನ್ನು ಚಂದ್ರಕಲಾ ಮಾತಾಜಿ ನಡೆಸಿಕೊಟ್ರು. ಪ್ರಾರಂಭಿಕ ನುಡಿಯನ್ನ ನಾಗೇಶ್ ಗುರುಜಿ ಮಾಡಿದ್ರು. ಜಾಗೃತಿ ಜಾಥಾವನ್ನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಿಂದ ಹಿಡಿದು ಒಳಾಂಗಣ ಕ್ರೀಡಾಂಗಣದವರೆಗೂ ನಡೆಸಲಾಯಿತು. ಜಾಥಾದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯೆ ಉಮಾ ಎಸ್ ಪಾಟೀಲ್ ಮಾತಾಜಿ, ಆಡಳಿತಾಧಿಕಾರಿ ಮಧುಸೂದನ್ ಗುರೂಜಿ, ಶಿಕ್ಷಕರು, 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. HCA ನ್ಯೂಸ್, ಹಾಸನ್. ಭಾರತೀಯರಲ್ಲಿ ಒಂದು ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸಲು ಹಾಗೂ ಒಂದು ಜಾಗೃತಿಯನ್ನು ಮೂಡಿಸಲು 1875ರಲ್ಲಿ ಬಂಕಿಮ್ ಚಟರ್ಜಿಯವರು ಬರೆದಂಥ ವಂದೇ ಮಾತರಂ ಈ ಒಂದು ಗೀತೆಯನ್ನು ಇವತ್ತು ಸಾರ್ವಜನಿಕವಾಗಿ ಹಾಡಲು ಹಾಗೂ ಒಂದು ಸಾರ್ವಜನಿಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಶಾಲಾ ಮಕ್ಕಳಿಂದ ಇವತ್ತು ಈ ಒಂದು ಜಾಥಾವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಸ್ತೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಹಾಸನದ ವತಿಯಿಂದ 150ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ನಮ್ಮ ವಂದೇ ಮಾತರಂ ರಾಷ್ಟ್ರೀಯ ಹಾಡಿನ ಒಂದು ಸೆಲೆಬ್ರೇಷನನ್ನು ಇವತ್ತು ನಾವು ಹಾಸನದಲ್ಲಿ ಹಮ್ಮಿಕೊಂಡಿದ್ದೀವಿ. ಕೇಂದ್ರದಿಂದ ನಮಗೆ ಸೂಚನೆ ಮತ್ತು ಸಂಭ್ರಮಾಚರಣೆಯ ಬಗ್ಗೆ ತಿಳುವಳಿಕೆ ಸಿಕ್ಕಾಗ ನಾವು ವಂದೇ ಮಾತರಂನ ಒಂದು ಸ್ವಾತಂತ್ರ್ಯ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟಗೊಂಡು ಕನಿಷ್ಠ 10 ಜನ ಸಾವನ್ನಪ್ಪಿರುವ ಪ್ರಕರಣ ನಡೆದ ಹಿನ್ನೆಲೆ ಇದ್ರೂ ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದಲ್ಲಿನ ಭದ್ರತಾ ಅಧಿಕಾರಿಗಳು, ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸದೆ ಬೇಜವಾಬ್ದಾರಿಯ ಕೆಲಸ ಮಾಡುತ್ತಿದ್ದಾರೆ.
ಭದ್ರತಾ ಸುರಕ್ಷೆಗಾಗಿ ಮುಜರಾಯಿ ಇಲಾಖೆ ಸಾರ್ವಜನಿಕರ ಪ್ರದೇಶ ರೈಲು ಹಾಗೂ ಬಸ್ ನಿಲ್ದಾಣ ಬಳಿ ಕಟ್ಟೆಚ್ಚರ ವಹಿಸಿ ಭದ್ರತಾ ಪರಿಶೀಲನೆ ನಡೆಸುವಂತೆ ಹಾಗೂ ನಿಗಾ ವಹಿಸುವಂತೆ ಸರ್ಕಾರದ ಆದೇಶದಂತೆ ಎಲ್ಲೆಡೆ ಬಿಗಿ ಬಂದೋಬಸ್ತ್ ಮಾಡಿದ್ರೂ ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲಕ್ಕೆ ಯಾವುದೇ ಭದ್ರತಾ ಅಧಿಕಾರಿಗಳು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸದೆ ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಾರೆ. ಬಂದಂತಹ ಪ್ರವಾಸಿಗರಿಗೆ ಯಾವುದೇ ರೀತಿ ತಪಾಸಣೆ ಮಾಡದೆ ಒಳಹೋಗು ನಿಯಮ ಮೀರಿ ಎಲ್ಲೆಂದರಲ್ಲಿ ಹಾದು ಹೋಗುತ್ತಿದ್ದು ಮೆಟಲ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿಗಳಿದ್ದು ಕಾರ್ಯನಿರ್ವಹಿಸದ ಬಗ್ಗೆ ಮಾಧ್ಯಮಗಳು ವರದಿ ಪ್ರಕಟಿಸಿದ ಹಿನ್ನೆಲೆ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಅಲ್ಲಿ ಸಿಬ್ಬಂದಿ ನೇಮಿಸಿ ಸಿಸಿಟಿವಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದೆ. ಇದರ ಜೊತೆಗೆ ಭಕ್ತರಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆಲಹಾಸುಗಳಿಗೆ ಮ್ಯಾಟ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಈಗಾಗಲೇ ನಾವು ಭದ್ರತಾ ವಿಷಯಕ್ಕೆ ಸಂಬಂಧಿಸಿದಂತೆ ಭದ್ರತೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಕೂಡ ನಮ್ಮ ಜೊತೆ ಇದ್ದಾರೆ. ಪ್ರತಿಯೊಬ್ಬರನ್ನ ತಪಾಸಣೆ ನಡೆಸಲಾಗುತ್ತಿದೆ ಹಾಗೂ ಪ್ರವಾಸಿಗರು ಒಂದೇ ದಾರಿಯಲ್ಲಿ ಎಡಗಡೆ ಸಾಗುವಂತೆ ಮಾಡಲಾಗಿದೆ. ಇನ್ನು ಕಲ್ಲಿನ ನೆಲಹಾಸಿನ ಮೇಲೆ ಮ್ಯಾಟ್ಗಳನ್ನು ಸಹ ಹಾಕಿಸಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಈಗಾಗಲೇ ಮೇಲಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇವೆ. ಒಳಗಿನ ಲೈಟಿಂಗ್ ವ್ಯವಸ್ಥೆಗೆ ತುರ್ತಾಗಿ ನಾವೇ ದೇಗುಲದ ವತಿಯಿಂದ ಬದಲಿ ವ್ಯವಸ್ಥೆ ಮಾಡಿದ್ದು ಒಟ್ಟಿನಲ್ಲಿ ಈಗ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇದರ ಜೊತೆಯಲ್ಲಿ ನಮ್ಮ ದೇಗುಲದ ಒಳಗಡೆ ಇರುವಂತಹ ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಜರಾಯಿ ಇಲಾಖೆಗೆ ಸೇರಿದ 2 ದೊಡ್ಡ ಕ್ಯಾಮೆರಾಗಳನ್ನು ಸರಿಪಡಿಸಲು ಸೂಚನೆ ನೀಡಲಾಗಿದೆ ಎಂದರು. HCN ನ್ಯೂಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲೆನಾಡು ಭಾಗದಲ್ಲಿ ಕಾಡಾನೆ ಮಾನವ ಸಂಘರ್ಷ, ಆನೆಧಾಮ ನಿರ್ಮಾಣದಿಂದಷ್ಟೇ ಕಾಡಾನೆ ಸಮಸ್ಯೆ ಪರಿಹಾರ, ಸಿಎಂ ಬಳಿ ಮಾಜಿ ಶಾಸಕ HM ವಿಶ್ವನಾಥ್ ನೇತೃತ್ವದಲ್ಲಿ ನಿಯೋಗ. ಹಾಸನ ನಗರದಲ್ಲಿ ನವೆಂಬರ್ 13ರಿಂದ 15ರವರೆಗೂ ಸಿಐಟಿಯುನ 16ನೇ ರಾಜ್ಯ ಸಮ್ಮೇಳನ, ಕೆಂಪು ಸಮವಸ್ತ್ರದೊಂದಿಗೆ ಧ್ವಜಾರೋಹಣ, ಹುತಾತ್ಮರ ಸ್ತಂಭಕ್ಕೆ ನಮನ, ಕಾಮ್ರೇಡ್ ವಿಜೆಕೆ ನಾಯರ್ ಪುಸ್ತಕ ಬಿಡುಗಡೆ. ವಿಶ್ವ ಡಯಾಬಿಟಿಸ್ ದಿನ ನವೆಂಬರ್ 14ರಂದು ಜಾಗೃತಿ ವಾಕಥಾನ್, ಮಧುಮೇಹ ಯೋಗಕ್ಷೇಮದ ಮೂಲಕ ನಿಯಂತ್ರಣ, ಸಾರ್ಥಕ ಆರೋಗ್ಯ ಜಾಥಾ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.